ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸು. ಲೋಕ ನನ್ನನ್ನು ಅಹೆ ಮಾಡಿದ್ರೆ ನಿನ್ನನ್ನು ಅಹೆ ಮಾಡಿದೆ. ಯಾಕೆ? ನಾನು ಲೋಕದವನಲ್ಲ, ನೀವು ಲೋಕದವನಲ್ಲ. ಲೋಕ ಯಾರನ್ನ ಸೇರಿಸ್ಕೊಳ್ತದೆ? ಲೋಕದವರನ್ನ ಲೋಕ ಸೇರಿಸ್ಕೊಳ್ತದೆ. ಯಾರನ್ನ ಸೇರಿಸ್ಕೊಳ್ಳೋದಿಲ್ಲ? ಆತ್ಮಿಗಳನ್ನ ಲೋಕವು ಸೇರಿಸ್ಕೊಳ್ಳೋದಿಲ್ಲ. ಈ ಸಂದೇಶದ ಆಧಾರವಾಗಿ ರೋಮರ್ ಪತ್ರಿಕೆ 12ನೇ ಅಧ್ಯಾಯ 21ನೇ ವಾಕ್ಯ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹಲ್ಲೆಲೂಯಾ. ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸು. ಅವರೇ, ಲೋಕಕ್ಕೂ ದೇವರ ಮಾತಕ್ಕೂ ಎಷ್ಟು ವ್ಯತ್ಯಾಸ. ತಂದೆ ತಾಯಿ ಹೇಳಿಕೊಡ್ತಾರಂದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸಿರ್ತಾರೆ. ಯಾರಾದರೂ ಒಂದು ಹುಡುಗನೋ ಹುಡುಗಿಯೋ ಮಕ್ಕಳನ್ನ ದಿನ ಬಡ್ದು ಕಳಿಸ್ತಾರಂತ ತಿಳ್ಕೊಳ್ಳಿ. ಒಂದು 2-3 ಸತಿ ಬಡ್ದು ಬಿಟ್ಟ. ಈಗ ತಂದೆ ತಾಯಿ ಮಗನ ನೋಡಿ ಏನಪ್ಪ ಏನಾಯ್ತು, ಗಾಯ ಏನಾಯ್ತು ಅಂತ ಕೇಳಿದಾಗ, ಇಲ್ಲಮ್ಮ ಹುಡುಗ ಬಡ್ದು ಬಿಟ್ಟ ಅಂತ ಹೇಳಿದಾಗ, ಈಗ ತಂದೆ ತಾಯಿಗೆ ಯಾರಿಗೆ? ಕ್ರೈಸ್ತರಿಗೆ. ಯಾರಿಗೆ? ಕ್ರೈಸ್ತರ ತಂದೆ ತಾಯಿಗೆ ಭಯಂಕರ ಸಿಟ್ಟು. ನಿನಗೆ ಕೈ ಇಲ್ಲ, ಅವನು ಬಡದ್ರೆ ತಿರ್ಗಾ ಒಂದು 2 ಕೊಡ್ಬೇಕಾಯ್ತಲ್ಲ, ತಿಂತೀಯಲ್ಲ, ಚೆನ್ನಾಗಿ ಕೊಡ್ತಾ ಇದೆಯಲ್ಲ, ಮಟ್ಟನ್ನೆಲ್ಲ ತಿಂತಾ ಇದೆಯಲ್ಲ, ಹೊಡೆದ ಕುಲ್ಲ ಹಂಗೆ ಸೋಮಾರಿ ಬಡ್ಸ್ಕೊಂಬಂದಿ. ರೈಲೋಯ ಲೋಕ ಹೆಂಗೆ ಹೇಳಿಕೊಡ್ತದೆ ನೋಡಿ. ರೈಲೋಯ. ಸೊ ಆದರೆ ದೇವರು ವಾಕ್ಯ ಹೇಳ್ತಾರೆ, ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಿ. ಒಂದು ಗೊತ್ತಾಗ್ತದೆ, ಕೆಟ್ಟತನವನ್ನ ಕೆಟ್ಟತನದಿಂದ ಸೋಲಿಸುವುದಕ್ಕೆ ಆಗುವುದಿಲ್ಲ. ಕೆಟ್ಟತನವನ್ನ ಕೆಟ್ಟತನದಿಂದ ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತದೆ. ರೇಲೋಯ ಪ್ರೈಸಲ. 4 ಬೈಗಳ ಬೈದ್ರೆ ಇವರು 8 ಬೈಗಳ ಬೈಯೋದು. ಸಿಟ್ಟು ಮಾಡ್ಕೊಂಡ್ರೆ ಸಿಟ್ಟು ಮಾಡುವುದು. ರೇಲೋಯ. ಹೈಪರ್ ಟೆನ್ಷನ್ BP ಬರುವಂತೆಯೇ ಸಿಟ್ಟು ಮಾಡ್ಕೊಳ್ಳೋದು. ರೇಲೋಯ ಪ್ರೈಸಲ್ಲ. ಏಮಾರಿಸಿದ್ರೆ ಏಮಾರಿಸಬೇಕು, ಬಡಿದ್ರೆ ಬಡಿಬೇಕು. ಸೊ ಒಟ್ಟು ಅವನು 1 ಮಾಡಿದ್ರೆ ನಾನು 2 ಮಾಡಬೇಕು. ಇದು ಲೋಕ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದರ ಅಪ್ಪ ಹೇಳ್ತಾ ಇದ್ದಾರೆ, ಲೋಕ ಹೇಳ್ತದೆ ಇನ್ನೊಂದು ಏನು ಗೊತ್ತಾ? ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕಂತ. ಮುಳ್ಳನ್ನ ಎಂತ ವಿದ್ಯಾವಂತನು ಅದನ್ನು ಹೇಳಿ ಹೋಗಿದಾನೋ ಗೊತ್ತಿಲ್ಲ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದನ್ನು ಇವರು ಏನಕ್ಕೆ ಯೂಸ್ ಮಾಡ್ತಾರ ಅಂತ ಕೆಟ್ಟತನಕ್ಕೆ ಯೂಸ್ ಮಾಡೋರು. ಹಲ್ಲೆಲೂಯ. ಒಳ್ಳೆತನವನ್ನ ಒಳ್ಳೆತನದಿಂದ ಗೆಲ್ಲಬೇಕಂತ ಯಾರು ಹೇಳಂಗಿಲ್ಲ. ಮುಳ್ಳನ್ನ ಮುಳ್ಳಿಂದ ತೆಗಿಬೇಕಂದ್ರೆ ಕೆಟ್ಟತನಕ್ಕೆ ಹೌದು ಅದನ್ನ ತೆಗೆದುಕೊಂಡು ಮಾತಾಡೋದು. ಅದರ ಅಪ್ಪ ಹೇಳ್ತಾ ಇದ್ದಾರೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಿ. ಒಳ್ಳೆತನ ಏನ್ ಮಾಡ್ತದೆ ಅಂದ್ರೆ ಕೆಟ್ಟತನವನ್ನ ಅಳಿಸೇ ಬಿಡುತ್ತದೆ. ಹಲ್ಲೆಲೂಯ. ಒಳ್ಳೆತನದ ಮುಂದೆ ಕೆಟ್ಟತನ ನಿಲ್ಲುವುದಕ್ಕೆ ಶಕ್ತಿ ಇಲ್ಲದೆ, ಒಳ್ಳೆತನದ ಮುಂದೆ ಕೆಟ್ಟತನಕ್ಕೆ ನಿಂತುಕೊಳ್ಳುವುದಕ್ಕೆ ಏನಿಲ್ಲ, ಶಕ್ತಿ ಇಲ್ಲವೇ ಇಲ್ಲ. ಇನ್ನೊಂದು ಗೊತ್ತಾಗ್ತದೆ,
ಕೆಟ್ಟತನಗೆ ಸೋತು ಹೋಗ್ಬೇಡ. ಹಂಗಂದ್ರೆ ಈ ಜಗತ್ತೇ ಕೆಡುಕನ ವಶದಲ್ಲಿ ಇದೆ. ಯಾರ ವಶದಲ್ಲಿದೆ? ಈ ಜಗತ್ತು ಕೆಡುಕನಿಂದ ತುಂಬಿಸಲ್ಪಟ್ಟಿದೆ. ಕೆಟ್ಟದು ನಿನಗೆ ಆಗಲ್ಲ ಅಂತ ಹೇಳಕ್ ಹೋಗ್ಬೇಡ. ಕೆಟ್ಟದು ಬಂದೇ ಬರುತ್ತದೆ. ಕೆಣಕುವವರು ಎದ್ದೇಳುವುದಿಲ್ಲ ಅಂತ ನೀವು ನಂಬಕ್ಕೆ ಹೋಗ್ಬೇಡ. ಕೆಣಕುವವರು ಎದ್ದೇಳ್ತಾರೆ. ಎಲ್ಲಿ ತನಕ? ಈ ಮಾಂಸ ದೇಹದಲ್ಲಿ, ಈ ಲೋಕದಲ್ಲಿ ನಾವು ಇರುವ ತನಕ. ಅದಕ್ಕೆ ಸ್ವಾಮಿ ಹೇಳಿದ್ರು, ಲೋಕ ನನ್ನನ್ನು ಅಹೆ ಮಾಡಿದ್ರೆ ನಿನ್ನನ್ನು ಅಹೆ ಮಾಡುತ್ತೆ. ಅಲ್ಲೇಲೋಯ. ಯಾಕೆ? ನಾನು ಲೋಕದವನಲ್ಲ, ನೀವು ಲೋಕದವನಲ್ಲ. ಅಲ್ಲೇಲೋಯ. ಲೋಕ ಯಾರನ್ನ ಸೇರಿಸ್ಕೊಳ್ತದೆ? ಲೋಕದವರನ್ನ ಲೋಕ ಸೇರಿಸ್ಕೊಳ್ತದೆ. ಯಾರನ್ನ ಸೇರಿಸ್ಕೊಳ್ಳೋದಿಲ್ಲ? ಆತ್ಮಿಕನನ್ನ ಲೋಕವು ಸೇರಿಸ್ಕೊಳ್ಳೋದಿಲ್ಲ. ಆದ ಕಾರಣ ಕೆಟ್ಟದು ನಡೆಯುವಾಗ, ಕೆಡುಕಲು ಎದ್ದೇಳುವಾಗ ನೀನ್ ಡೋಂಟ್ ಅಫ್ರೈಡ್. ನೀನು ಚಿಂತೆ ಮಾಡುವುದು ಬೇಡ, ಸೋತು ಹೋಗುವುದು ಬೇಡ. ಯಾಕೆ ಬೇಡ ಅಂದ್ರೆ, ಈ ಕೆಟ್ಟತನವನ್ನ ಒಳ್ಳೆತನದಿಂದ ಜಯಿಸುವುದಿಗೆ ನಾನು ನಿನಗೆ ಅಧಿಕಾರ ಕೊಟ್ಟಿದ್ದೆ. ಕೆಟ್ಟದ್ದು ಯಾವತ್ತೂ ನಮ್ಮನ್ನ ಜಯಿಸೋದಿಲ್ರಿ ಅಪ್ಪ ಅಂತ. ಲೇಲೋಯ. ನೋಡ್ರಿ, ನಾನು ಹೇಳಿದ್ದೀನಲ್ಲ, ಕೆಡುಕನ ವಶದಲ್ಲಿ ಇದೆ ಅಂತ. ಇನ್ನೊಂದು ವಾಕ್ಯ ನಾನು ನಿಮಗೆ ತೋರಿಸಿಕೊಟ್ಟು ಅದನ್ನು ತೋರಿಸ್ಕೊಡ್ತೇನೆ. ಯಾಕಪ್ಪ ದೇವರು ಕೆಟ್ಟದನ್ನ ಒಳ್ಳೆತನದಿಂದ ಸೋಲಿಸಂತ ಹೇಳಿದರು ಅಂತ ನೀವು ಕೇಳುವಾಗ, 1 ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ. 1 ಪೇತ್ರ 3:9. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಏನ್ ಮಾಡ್ಬೇಕಂದ್ರೆ ಆಶೀರ್ವದಿಸಿರಿ. ಅಲೆಲೋಯ. ಅಣ್ಣ ಕೈ ಮೈಕೊಳಕ್ಕೆಲ್ಲ. ಅಲೆಲೋಯ. ಸೊ ಅಪಕಾರಕ್ಕೆ ಅಪಕಾರವನ್ನು ಮಾಡಬಾರ್ದಂತೆ, ನಿಂದೆಗೆ ನಿಂದೆಯನ್ನು ಮಾಡದೆ ಏನ್ ಮಾಡ್ಬೇಕಂತ? ಆಶೀರ್ವದಿಸಬೇಕಂತ. ಅಲೆಲೋಯ. ಇದು ಸಿಂಪ್ಸನ್ ನನಗೆ ಹೇಳುತ್ತಾನೆ ಎಂಬುದಾಗಿ ನೀವು ನಂಬುವುದಾದರೆ 100ಕ್ಕೆ 110% ಇದನ್ನ ನೀವು ಪಾಲಿಸುವುದು ಬೇಡ. ನಾನು ಹೇಳ್ತಾ ಇದ್ದೇನೆ ನಿಮಗೆ, ನಾನು ಬರ್ತೀನಿ ಇದನ್ನ ನಾನು ಬರ್ತೀನಿ. ಹಲೋ ಸರ್, ನಿಮಗೂ ಇದು ಬೋಧಿಸುತ್ತದೆ, ನನಗೂ ಇದು ಬೋಧಿಸುತ್ತದೆ. ಅಪಕಾರಕ್ಕೆ ಅಪಕಾರ ಮಾಡಬೇಡ, ನಿಂದೆಗೆ ನಿಂದೆ ಮಾಡಬೇಡ. ಬದಲಾಗಿ ಏನ್ ಮಾಡ್ಬೇಕಂದ್ರೆ ಆಶೀರ್ವದಿಸ್ಬೇಕಂದ್ರೆ. ಯಾಕೆಂದ್ರೆ ಓದ್ರಿ, ಯಾಕೆಂದ್ರೆ ಇದಕ್ಕಾಗಿ ದೇವರು ನಿಮ್ಮನ್ನ ಕರೆದನಲ್ಲ. ಅಲೋ ಅಲೇ ಇದಕ್ಕಾಗಿಯೇ ದೇವರು ಕರೆದ. ಯಾರಿಗೋಸ್ಕರ? ನಿಮ್ಮನ್ನ ಸಭಿಸುವವರನ್ನ ಆಶೀರ್ವದಿಸುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದ. ನಿಮ್ಮನ್ನ ಕೆಣಕುವವರನ್ನು ಆಶೀರ್ವದಿಸುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದ. ನಿಮ್ಮಲ್ಲಿ ಸಿಟ್ಟು ಎಬ್ಬಿಸುವವರನ್ನು ಕೂಡ ನೀವು ಸಹಿಸಿಕೊಳ್ಳುವುದಕ್ಕಾಗಿ ದೇವರು ನಿಮ್ಮನ್ನ ಕರೆದ. ಇದಕ್ಕೋಸ್ಕರನೇ ದೇವರು ನಮ್ಮನ್ನ ಕರೆದಾರಂತೆ. ಏನಕ್ಕೆ? ಅಪಕಾರಕ್ಕೆ ಅಪಕಾರ ಅಲ್ಲ, ನಿಂದೆಗೆ ನಿಂದೆ ಮಾಡದೇ ಇರುವುದಕ್ಕೆ ನಮ್ಮನ್ನ ಕರೆದಾನೆ. ಇದಕ್ಕೆ ನಮಗೆ ಸಿಕ್ಕುವಂತ ರಿಸಲ್ಟ್ ಏನು, ಬಹುಮಾನ ಏನು ಅಂತ ಕೇಳುವಾಗ ಹೋದ್ರಿ ಕೆಳಗೆ. ಹೀಗೆ ಮಾಡುವುದಾದರೆ ಸಾರ್, ಅಮ್ಮ, ಅಕ್ಕ, ತಮ್ಮ, ತಂಗಿ, ಅಣ್ಣಂದಿರ, ಹೀಗೆ ಮಾಡುವುದಾದ್ರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದುವಿರಿ. ಅವ್ರು ಹಿಂಗ್ ತಿರುಗಿದ್ರೆ ನೀವು ಹಿಂಗ್ ತಿರುಗಿದ್ರೆ, ಅಲ್ಲೇಲೋಯ, ಹಿಂಗ್ ತಿರುಗಿದ್ರೆ ಅಲ್ಲಿ ಹೋಗಿ ಹಿಂಗ್ ಮುಖ ನೋಡು, ಯಾಕಪ್ಪ ತಿರುಗಿಸ್ಕೊಂಡ್ರಿ? ಅಲ್ಲೇಲೋಯ. ರೈತರ ಅಂದ್ರೆ ಇವ್ರು ಅಂತಾರೆ. ಅಲ್ಲೇಲೋಯ. ಅಪಕಾರಕ್ಕೆ ಅಪಕಾರ ಇಲ್ಲ, ನಿಂದೆಗೆ ನಿಂದೆ ಇಲ್ಲ, ಬದಲಾಗಿ ಆಶೀರ್ವದಿಸಿರಿ. ಹೀಗೆ ನೀವು ಮಾಡುವುದಾದರೆ
ಈ ಲೋಕ ಯಾರ ವಶದಲ್ಲಿದೆ? ಓದೋಣ. 1 ಯೋಹಾನ ಪತ್ರಿಕೆ 5:19. ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದ ಬಿದ್ದಿದೆ ಎಂದು. ಲೋಕ ಎಲ್ಲವೂ ಯಾರ ವಶದಲ್ಲಿದಂತೆ? ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತದೆ. ಲೋಕದಲ್ಲಿ ಯಾರದವರ? ಲೋಕದ ಸಾಮ್ರಾಜ್ಯ ಸೈತಾನ ವಶದಲ್ಲಿದೆ. ಕೆಡುಕನಂದ್ರೆ ಕೆಟ್ಟತನವನ್ನ ಮಾಡುವವನು. ದೇವರ ಮಕ್ಕಳಾಗಿ ಇರುವಂತೆ ನಮಗೆ ವಿರುದ್ಧವಾಗಿ ಜನರು ಹೊಟ್ಟೆಗಿಚ್ಚಿ ಪಡುವಂತೆ ನಮಗೆ ವಿರುದ್ಧವಾಗಿ ಎಬ್ಬಿಸುವನು. ನೀನು ಚೆನ್ನಾಗಿ ಬಟ್ಟೆ ಹಾಕಿದ್ರೆ ಆಗಿ ಬರುವುದಿಲ್ಲ. ನೀನು ಒಳ್ಳೆ ಸೀರೆ ಕಟ್ಕೊಂಡ್ಬಂದ್ರೆ ಮಾರನೇ ದಿವಸ ನಿನಗೆ ಜ್ವರ ಬರ್ತದೆ. ಒಳ್ಳೆ ಸೀರೆ ಕಟ್ಕೊಂಡ್ಬಂದ್ರೆ ಅಲ್ಲೇಲೂಯ. ಅನೇಕರು ಬಂಗಾರವನ್ನ ತಗೊಂಡಾರೆ, ಬಂಗಾರ ಹಾಕ್ತಾ ಇಲ್ಲ, ಭಯ. ಯಾಕೆ ತಗೊಂಡವ್ರಂತ ನನಗೆ ಗೊತ್ತಾಗ್ತದೆ. ಯಾಕೆ? ಅಲ್ಲೇಲೂಯ. ಜನ ಹೊಟ್ಟೆಗಿಚ್ಚಿ ಅದು ಲೋಕದಲ್ಲಿ ಇರ್ತದೆ. ಕೆಡುಕನು ಯಾರನ್ನಾದ್ರೂ ಏನ್ ಮಾಡ್ತಾನೆ? ನಮಗೆ ವಿರೋಧವಾಗಿ ಎಬ್ಬಿಸುತ್ತಾನೆ. ಅವನ ಕುರಿತಾಗಿ ಸ್ವಲ್ಪ ನಮಗೆ ಹೇಳಿಕೊಡ್ತಾರೆ. ಯಾಕಂದ್ರೆ ಅವನು ಜನರನ್ನ ಕೆಡಿಸಿ, ಜನರು ನಮಗೆ ವಿರುದ್ಧವಾಗಿ ಮಾತ್ರ ಅಲ್ಲ, ದೇವರಿಗೆ ವಿರುದ್ಧವಾಗಿ ಹೊಟ್ಟೆಗಿಚ್ಚಿ ಬರುವಂತೆ ಮಾಡಿದವನು ಯಾರು? ಮನುಷ್ಯರಿಗೆ ವಿರುದ್ಧವಾಗಿಲ್ರಿ, ದೇವರಿಗೆ ವಿರುದ್ಧವಾಗಿಯೇ ಮನುಷ್ಯರಿಗಾಗಿ, ಮನುಷ್ಯರನ್ನ ರಕ್ಷಿಸುವುದಕ್ಕಾಗಿ, ಮನುಷ್ಯರನ್ನ ಬದುಕಿಸುವುದಕ್ಕಾಗಿ, ಮನುಷ್ಯರನ್ನ ಆಶೀರ್ವದಿಸುವುದಕ್ಕಾಗಿ, ಮನುಷ್ಯರನ್ನ ಬಿಡುಗಡೆ ಮಾಡುವುದಕ್ಕಾಗಿ, ಮನುಷ್ಯರನ್ನ ತಪ್ಪಿಸಿ ಕಾಪಾಡುವುದಕ್ಕಾಗಿ ಯಾವ ಪ್ರತಿಫಲಗಳನ್ನು ಎದುರು ನೋಡದೆ ಉಚಿತವಾಗಿ ಆಶೀರ್ವಾದವನ್ನು ಕೊಡಲಿಕ್ಕೆ ಬಂದಂತ ದೇವರಿಗೆ ಹೊಟ್ಟೆಗಿಚ್ಚಿ ಮಾಡುವಂತ ರೀತಿಯಲ್ಲಿ ಮನುಷ್ಯರನ್ನ ಎಬ್ಬಿಸಿದಂತ ದುಷ್ಟ ಕೆಡುಕನವ. ಅಲ್ಲೇಲೂಯ. ಅವನ ವಶದಲ್ಲಿ ನೀನು ನಾನು ಬಿದ್ದಿಲ್ಲ. ಅವನ ವಶದಲ್ಲಿ ಯಾರು ಬಿದ್ದಿದೆ? ಲೋಕ ಬಿದ್ದಿದೆ. ಅಲ್ಲೇಲೂಯ. ಪ್ರೈಸಲ್ಲ. ಆತ್ಮೀಯರು ಗಮನಿಸಬೇಕು. ನೀವು ನಾವು ಅಲ್ಲೇಲೂಯ ಬಿದ್ದಿಲ್ಲ. ಯಾರು ಬಿದ್ದಿದಾರಂತೆ? ಲೋಕವು ಕೆಡುಕನ ವಶದಲ್ಲಿ ಬಿದ್ದಿದೆ. ನೋಡೋಣ, ಲೋಕಕ್ಕೆ ಆಶೀರ್ವದಿಸಲಿಕ್ಕೆ ಬಂದವರು ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಏನಾದರೂ ಆದಾಯವನ್ನ ಎದುರು ನೋಡುವುದಕ್ಕೆ ಯೇಸು ಬಂದ್ರ? ಏನು ಕೇಳ್ರಿ ಸಾಹೇಬ್ರ, ಏನಾದ್ರೂ ಆದಾಯ ಎದುರು ನೋಡುವುದಕ್ಕೆ ಯೇಸು ಬಂದ್ರ? ಇಲ್ರಿ. ವಾಕ್ಯ ಹೇಳ್ತದೆ, ಒಬ್ಬನೂ ನಾಶವಾಗದೆ. ಹೇಗಂತೆ? ಒಬ್ಬನೂ ನಾಶವಾಗದೆ ಎಲ್ಲರೂ ರಕ್ಷಣೆಯನ್ನ, ಆಶೀರ್ವಾದವನ್ನ ಪಡೆದುಕೊಳ್ಳಬೇಕಂತ ಬಂದವನಂತೆ. ಯಾರ ಮೇಲೆ ಪಕ್ಷಾತಾಪವಿಲ್ಲ. ಒಬ್ಬನು ನಾಶವಾಗುವುದವರಿಗೆ ಇಷ್ಟ ಇಲ್ಲ. ಎಲ್ಲರನ್ನು ಆಶೀರ್ವದಿಸುವಂತ ಧಾರಾಳವಾದ ಹೃದಯ ಉಳ್ಳದಂತ ಯೇಸು. ಇನ್ನೊಂದು ವಾಕ್ಯ ಹೇಳ್ತಾರೆ, ಆತನು ಬೆಳಕಂತೆ. ಎಂತ ಬೆಳಕಂದ್ರೆ ಎಂತ ಮನುಷ್ಯನನ್ನು ಪ್ರಜ್ವಲಿಸುವಂತ ನಿಜ ಬೆಳಕು. ಎಂತ ಮನುಷ್ಯನಂದ್ರೆ ಮನುಷ್ಯನಿಗೆ ಬೇಕಾದವನಾಗಿರ್ಲಿ, ಮನುಷ್ಯನಿಗೆ ಬೇಕಿಲ್ಲದವನಾಗಿರ್ಲಿ, ತಳ್ಳಲ್ಪಟ್ಟವನಾಗಿರ್ಲಿ, ಬಡವನಾಗಿರ್ಲಿ, ದೀನನಾಗಿರ್ಲಿ, ಕೈ ಬಿಡಲ್ಪಟ್ಟವನಾಗಿರ್ಲಿ, ಸೆರೆಮನೆಯಲ್ಲಿ ಇರುವಂತ ಖೈದಿಯಾಗಿರ್ಲಿ, ಕೊಲೆಗಾರನಾಗಿರ್ಲಿ, ಅಶುದ್ಧನಾಗಿರ್ಲಿ, ದ್ರೋಹಿಯಾಗಿರ್ಲಿ, ಅಪರಾಧಗಳನ್ನು ಮಾಡಿದವನಾಗಿರ್ಲಿ, ಪಾಪಿಯಾಗಿರ್ಲಿ, ಎಂತ ಮನುಷ್ಯನನ್ನು ಕೂಡ ರಕ್ಷಿಸಿ ಅವನನ್ನು ಉದ್ಧರಿಸುವುದಕ್ಕೆ ಬಂದಂತ ಯೇಸು. ಕರ್ತನಾಮಕ್ಕೆ ಮಹಿಮೆ ಉಂಟಾಗಿ. ಕರ್ತನ ವಾಕ್ಯ ಹೇಳ್ತದೆ, ಆತನು ಉಪಕಾರಗಳನ್ನು ಮಾಡುವವನಾಗಿ ಸಂಚರಿಸುತ್ತಾ ಇದ್ದನಂತೆ. ಏನಂತ? ಕೆಟ್ಟದ್ದು ಯಾರಿಗಾದ್ರೂ ಯೇಸು ಮಾಡಿದಾರ? ಅಲ್ಲೇಲೂಯ. ಯೇಸು ಯಾರಿಗೂ ಕೆಟ್ಟದ್ದು ಮಾಡುವುದಿಲ್ಲ. ಅಲ್ಲೇಲೂಯ. ಪ್ರೈಸಲ್ಲ. ವಾಕ್ಯ ಹೇಳ್ತದೆ, ಆತನು ಒಳ್ಳೆಯದನ್ನು ಮಾಡುತ್ತಾ, ಉಪಕಾರಗಳನ್ನು ಮಾಡುತ್ತಾ ಸಂಚರಿಸುತ್ತಾ ಇದ್ದನು. ಆದರೆ ಈ ಲೋಕವು ಯಾರ ವಶದಲ್ಲಿ ಐತಿ? ಕೆಡುಕನ ವಶದಲ್ಲಿ ಆಯ್ತಾ? ಈಗ ನೋಡ್ರಿ, ಮತ್ತಾಯ ಸುವಾರ್ತೆ 27ನೇ ಅಧ್ಯಾಯ 17ನೇ ವಾಕ್ಯ. ಮತ್ತಾಯ ಸುವಾರ್ತೆ 27:17.
ಹೀಗಿರಲಾಗಿ ಹೀಗಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಹಾ, ಪಿಲಾತನ ಹೊಟ್ಟೆ ಕಿಚ್ಚಿನಿಂದ ಪಿಲಾತು ಅನ್ಯನು. ಈಗ ಸಭೆಕರೆಲ್ಲ ಕೂಡಿ ಬಂದು ಯಾರನ್ನ ಸಾಯಿಸಂದಾರ? ಯೇಸುವನ್ನ ಸಾಯಿಸಂದಾರ. ಈಗ ಅನ್ಯನಾಗಿದ್ದರೂ ಕೂಡ ಅವನ ನೀತಿ ಬದಿ ಜಡ್ಜ್ ಅವನಿಗೆ ಅಲನೈನ್ಸ್ ಮಾಡ್ತಾ ಇದ್ದಾನೆ. ಯಾತಕ್ಕಾಗಿ ಇವರನ್ನ ಹಿಡಿದುಕೊಟ್ಟು ಯಾತಕ್ಕಾಗಿ ಇವರನ್ನ ಸಾಯಿಸ್ಬೇಕಂತ ಇದ್ರು ಅಂತ ಅವನು ನೋಡುವಾಗ ಆತನನ್ನು ಒಪ್ಪಿಸಿಕೊಟ್ಟಿದ್ದನೆಂದು ಅವರು ಹೊಟ್ಟೆಗಿಚ್ಚಿಯಿಂದ, ಏನಿಂದ? ಹೊಟ್ಟೆಗಿಚ್ಚಿನಿಂದ ಯೇಸುವನ್ನ ಮರಣಕ್ಕೆ ಒಪ್ಪಿಸಿಕೊಟ್ಟಾರ. ಇನ್ನೊಂದು ವಾಕ್ಯ ಮಾರ್ಕ ಸ್ವಾರ್ತೆ 15ನೇ ಅಧ್ಯಾಯ 9-11 ತನಕ. ಮಹಾಯಾಜಕರು ಹೊಟ್ಟೆ ಕಿಚ್ಚಿನಿಂದ ಯೇಸುವನ್ನು ಒಪ್ಪಿಸಿಕೊಟ್ಟಿದ್ದಾರೆಂದು ಪಿಲಾತನು ಗ್ರಹಿಸಿಕೊಂಡು, ಯಾರಪ್ಪ ಅವರು? ಮಹಾಯಾಜಕರಂದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಪರಿಸಾಯರು, ಸದ್ಗಾಯರು ಇವರೆಲ್ಲ ಏನ್ ಮಾಡ್ತಾವ್ರಂತೆ? ಯೇಸು ಸ್ವಾಮಿಯನ್ನ ಹೊಟ್ಟೆಗಿಚ್ಚಿಯಿಂದ ಸಾಯಿಸುವುದಿಗೆ ಯಾರಪ್ಪ? ಯಾರಿಗೋಸ್ಕರ ಬಂದರು? ಸಭೆಗಾಗಿ ಪ್ರಾಣ ಕೊಟ್ಟರು. ಇವತ್ತು ಕ್ರೈಸ್ತರ ಸಭೆಯ ಪರಿಸ್ಥಿತಿ ಇದೆ. ಹಲೋ, ಸತ್ಯವನ್ನ ನುಡಿಯುವವನು ಬೇಡ, ಸತ್ಯವನ್ನ ನುಡಿಯುವವನು ಸಾಯಿಸು. ನಾನು ಹೇಳ್ತೀನಿ ತಡ್ರಿ, ಕೆಳಗಿದೆ ಮ್ಯಾತ್ರಿ. ಯಾರನ್ನ ಸಾಯಿಸ್ಬೇಕಂತ? ರಕ್ಷಣೆಯನ್ನ ಫ್ರೀಯಾಗಿ, ಸುಖವನ್ನ ಫ್ರೀಯಾಗಿ, ಆಶೀರ್ವಾದವನ್ನ ಫ್ರೀಯಾಗಿ ಕೊಡುವುದಕ್ಕೆ ಬಂದಂತ ಯೇಸು ಮೇಲೆ ಹೊಟ್ಟೆಗಿಚ್ಚಿ ಬಂದ್ಬಿಟ್ಟಿತ್ತು. ದೇವರನ್ನ ಸಾಯಿಸ್ಬೇಕಂದ, ಯಾರನ್ನ ಬಿಡುಗಡೆ ಮಾಡ್ಬೇಕಂದ? ಹೋದ್ರಿ ಸರ್, ನಾನು ಯಹೂದ್ಯರ ಅರಸನನ್ನು ನಿಮಗೆ ಬಿಟ್ಟು ಕೊಡಬೇಕೆನ್ನುತ್ತೀರೋ ಎಂದು ಅವರನ್ನು ಕೇಳಿ, ಪಿಲಾತ ಕೇಳ್ತಾ ಇದ್ದಾನೆ, ಯಪ್ಪ ಕಳ್ಳನಿದ್ದಾನೆ, ನಿನ್ನ ಅರಸನಿದ್ದಾನೆ, ಈಗ ನಾನು ಯಾರನ್ನ ಬಿಡುಗಡೆ ಮಾಡಲಿ? ನಿಮ್ಮ ಅರಸನಾಗಿರುವಂತ ಯೇಸುವನ್ನ ಬಿಡುಗಡೆ ಮಾಡಲ್ಲ ಅಂತ ಕೇಳಿದಾಗ ಅವ್ರು ಏನಂದ್ರು? ಅತ್ತಲಾಗಿ ಮಹಾಯಾಜಕರು ಬರಬ್ಬರನ್ನ ಬಿಟ್ಟು ಕೊಡಬೇಕೆಂಬುದಾಗಿ ಬೇಡಿ. ಮಹಾಯಾಜಕರು ಯಾರನ್ನ ಬಿಟ್ಟುಕೊಡ್ಬೇಕು? ಕೊಲೆಗಾರನು, ಕೊಲ್ಲೆ ಹೊಡೆದವನು, ಅವನನ್ನ ನಮಗೆ ಕೊಟ್ಬಿಡು, ನಮ್ಮನ್ನ ವಿಮೋಚಿಸಲಿಕ್ಕೆ ಬಂದಂತ ಇವರನ್ನ ಸಾಯಿಸ್ಬಿಡು. ದಟ್ಸ್ ದ ಕ್ರಿಸ್ಟಿಯಾನಿಟಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸುವನ್ನ ಸಾಯಿಸ್ಬೇಕಂತ ಕಳ್ಳನನ್ನ ಉಳಿಸ್ಕೋಬೇಕಂತ. ಹಲ್ಲೆಲೂಯಾ. ನಾನು ಕರೆ ಬಿಡ್ತಾ ಇದೀನ? ನಾನು ರೀಲ್ ಬಿಡ್ತಾ ಇದೀನ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳುತ್ತದೆ, ಅಲ್ಲಿ ದೇವರನ್ನ ಸಾಯಿಸ್ಬೇಕಂತ ಕಳ್ಳರನ್ನ ಉಳಿಸ್ಕೋಬೇಕಂತ. ಸ್ತೋತ್ರ ಅಂತ ಹೇಳಿದರು. ರೈಟ್. ಇನ್ನೊಂದು, ಈಗ ಈಸಾಕ್ ಎಂಬುದಾದ ಒಬ್ಬ ಭಕ್ತನ ಜೀವಿತದಲ್ಲಿ ನೀವು ಬರುವುದಾದರೆ ಆದಿಕಾಂಡ 26ನೇ ಅಧ್ಯಾಯ 14ನೇ ವಾಕ್ಯ 15ನೇ ವಾಕ್ಯ. ಆದಿಕಾಂಡ 26 14 15. ದನ ಕುರಿಗಳು ಸಂಪತ್ತು ಅನೇಕ ಸೇವಕ ಜನವು. ಈಸಾಕ್ ಎಂಬುದಾದ ಒಬ್ಬ ಭಕ್ತನನ್ನ ದೇವರು ಸಮೃದ್ಧಿಯಾಗಿ ಆಶೀರ್ವದಿಸಿ ಅವನು ದಿನೇ ದಿನೇ ಬೆಳೀತಾ ಇದ್ದಾನೆ. ಅವನ ಆಶೀರ್ವಾದವನ್ನ ಈಗ ನಾವು ಕೇಳಿಸಿಕೊಳ್ತೇವೆ. ಹೋದ್ರಿ ಸರ್, ಇದನ್ನು ನೋಡಿ ಅವನಿಗೆ ದಿನೇ ದಿನೇ ಏನಾಗಿದೆ? ಆಶೀರ್ವಾದ ಹೆಚ್ಚಾಗಿದೆ. ಇದನ್ನ, ಈ ಆಶೀರ್ವಾದಗಳನ್ನ ದನ ಕುರಿಗಳು ಹಾಲುಗಳು ಇವನಿಗೆ ಚೆನ್ನಾಗಿ ಹೆಚ್ಚಾಗುವುದನ್ನ ನೋಡಿ ಫಿಲಿಸ್ಟಿಯರು ಹೊಟ್ಟೆ ಕಿಚ್ಚಿ ಪಟ್ಟರು. ಫಿಲಿಸ್ಟಿಯರಿಗೆ ಹೊಟ್ಟೆ ಕಿಚ್ಚಿ, ನೀವು ಚೆನ್ನಾಗಿದ್ರೆ, ನೀವು ತುಳಿದು ನೀವು ಒಳ್ಳೆ ಪದಾರ್ಥಗಳನ್ನ ನಿಮ್ಮ ಮನೆಗಳಿಗೆ ತಗೊಂಡ್ಬರುವಾಗ ನಿಮ್ಮ ಪಕ್ಕದ ಮನೆಯವರಿಗೆ ಹೊಟ್ಟೆ ಕಿಚ್ಚಿ ಬರ್ತಾರೆ. ಸಾರ್ ಅವರು ಕೊಡಿಸಿಲ್ಲ, ನೀವೇ ದುಡಿದಿರಿ, ನೀವೇ ಸಮರ್ಥನೆ ಮಾಡಿದಿರಿ, ನೀವೇ ಮನೆಗಳಿಗೆ ತಂದು ತಿಂತಾ ಇದ್ದೀರಿ. ಆದರೂ ಅವರಿಗೆ ಹೊಟ್ಟೆ ಕಿಚ್ಚಿ ನೋಡ್ರಿ. ಇದು ಹೆಂಗ ಅಂದ್ರೆ ಅದಂಗ, ಇದು ಹೆಂಗಂದ್ರೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಸರ್ ಅವಳಿಗೆ ಬರ್ತದೆ ಸರ್? ಲೋಕ ಕೆಡುಕನ ವರ್ಷದಲ್ಲಿ ಇದೇ ಸರ್. ಹಲ್ಲೆಲೂಯಾ. ಕೆಟ್ಟತನ ಹೆಂಗಾದ್ರೂ ಬಂದೇ ಬರುತ್ತದೆ. ಸರಿ ನೋಡಿ,
ಇವನು ಚೆನ್ನಾಗಿದ್ರೆ ಅವರಿಗೆ ಹೊಟ್ಟೆಗಿಚ್ಚಿ ಏನ್ ಮಾಡಿದವ್ರಂತೆ ಹೋದ್ರಿ ಸರ್. ಅವನ ತಂದೆಯಾದ ಅಬ್ರಹಾಮನ ಸೇವಕರು ಅಬ್ರಹಾಮನ ಕಾಲದಲ್ಲೇ ತೋಡಿದ್ದ ಬಾವಿಗಳನ್ನು ಫಿಲಿಸ್ಟಿಯರು ಮಣ್ಣು ಹಾಕಿ ಮುಚ್ಚಿದರು. ಏನ್ ಮಾಡಿದ್ರು? ಇದರಿಂದಲೇ ನೀನು ಆಶೀರ್ವಾದವಾಗಿದ್ದಿ, ಇದರಿಂದಲೇ ನೀನು ಬೆಳೀತಾ ಇದ್ದಿ. ಮಣ್ಣು ಹಾಕ್ಸ್ಬಿಡ್ತೀನಿ ನೋಡು, ಮಣ್ಣನ್ನು ಹಾಕಿ ಮುಚ್ಚಿಬಿಟ್ಟವ. ರೇಲೋಯ, ಈಗ ಈಸಾಕು ಮಣ್ಣು ಹಾಕಿದವನಿಗೆ ಮಣ್ಣು ಹಾಕಿದಾನ? ಯೇಸುವನ್ನ ಹಿಡಿದುಕೊಟ್ಟವರಿಗೆ ಯೇಸುವನ್ನ ಸಾಯಿಸು ಎಂಬುದಾಗಿ ಹೇಳಿದವರನ್ನ ಯೇಸು ಸ್ವಾಮಿ ದ್ವೇಷಿಸಿದ್ರ? ಆಮೇಲೆ ನೋಡೋಣ. ಈಗ ಯೇಸು ದ್ವೇಷ ಮಾಡಿಲ್ಲ, ಈಸಾಕು ನೀವು ಓದಿ ನೋಡ್ರಿ, ಅವರು ಮಣ್ಣು ಹಾಕಿದವರಿಗೆ ಮಣ್ಣು ಹಾಕುವುದಕ್ಕೆ ಪ್ರಯತ್ನ ಮಾಡೇ ಹೇಳಿಲ್ಲ. ರೇಲೋಯ, ಅದಕ್ಕೆ ವಾಕ್ಯ ಹೇಳ್ತದ, ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಿ. ರೇಲೋಯ, ಯಾವಾಗ ಸೋಲುತ್ತದೆ ಕೆಟ್ಟತನ? ನಿಮ್ಮಲ್ಲಿ ಒಳ್ಳೆತನಗಳಿಂದಲೇ ಕೆಟ್ಟತನವನ್ನ ಸೋಲಿಸುವುದಕ್ಕೆ ಸಾಧ್ಯ. ಇನ್ನೊಂದು ವ್ಯಕ್ತಿಯನ್ನ ತೋರಿಸ್ಕೊಡ್ತೀನಿ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 9ನೇ ವಾಕ್ಯ. ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ಮೂಲ ಪಿತೃಗಳು ನೋಡಿ, ನಮ್ಮ ಮೂಲ ಪಿತೃಗಳು ಇವರೇ. ನಮ್ಮ ಮೂಲ ಪಿತೃಗಳು ಯಾರು? ಹೊಟ್ಟೆಗಿಚ್ಚಿಂದ ಯೋಸೇಫನನ್ನ ಮಾರಿಬಿಟ್ಟವರೇ. ರೇಲೂಯ, ಜನರೇಷನ್, ಆ ಜನರೇಷನ್ ಅಲ್ಲಿಯೇ ನಾವು ಏನ್ ಮಾಡ್ತಾ ಇದ್ದೇವೆ, ಬರ್ತಾ ಇದ್ದೇವೆ. ಯೋಸೇಫನನ್ನ ಕನಸನ್ನು ಅಳಿಸಬೇಕು, ದರ್ಶನ ಅಳಿಸಬೇಕು, ಇವನ್ನ ಇಲ್ಲದೆ ಮಾಡಬೇಕು ಎಂಬುದಾಗಿ ಸ್ವಂತ ಸಹೋದರರು, ನಮಗೆ ಮೂಲ ಪಿತೃಗಳು ಏನ್ ಮಾಡವ್ರ? ಜಲಸ್, ಹೊಟ್ಟೆ ಉರಿ, ಹೊಟ್ಟೆಗಿಚ್ಚಿಂದ ಅವನನ್ನ ಸಾಯಿಸ್ಬೇಕಂತ. ಆಯ್ತು, ರೈಟ್. ಈ 3 ವ್ಯಕ್ತಿಗಳಿಗೆ ದೇವರು ಏನ್ ಮಾಡಿದರು? ದೇವರು ಯಾರಂದ್ರೆ, ನಮಗೆ ಬರುವಂತ ಕೆಟ್ಟತನವನ್ನ ಒಳ್ಳೆಯದಾಗಿ ಬದಲಾಯಿಸುವ ದೇವರು. ನಮಗೆ ಬರುವಂತ ಕೆಟ್ಟದಗಳನ್ನ ಒಳ್ಳೆಯದಾಗಿ ಬದಲಾಯಿಸುವರು ಯಾರು? ನಮ್ಮ ದೇವರು. ಅದನ್ನ ಮಾಡುವುದಕ್ಕಾಗಿ ನಮಗೆ ಹೇಳ್ತಾನೆ, ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಿ ಎಂಬುದು. ಯೇಸುವನ್ನ ತನ್ನ ಜನರ ಮೂಲಕವಾಗಿಯೇ ಆತನ ಮಕ್ಕಳನ್ನ ಪ್ರೇರೇಪಿಸಿ ಹೊಟ್ಟೆಗಿಚ್ಚನ ಎಬ್ಬಿಸಿ ಯೇಸು ಕ್ರಿಸ್ತನ ನಾಮವನ್ನ ಯಾರಿಗೂ ಗೊತ್ತಿಲ್ಲದೆ ಅಳಿಸಿಬಿಡಬೇಕೆಂಬುದಾಗಿ ಸೈತಾನು ಪ್ರಯತ್ನ ಮಾಡಿದ. ಆದ್ರೆ ದೇವರು ಏನು ಪ್ರಯತ್ನ ಮಾಡಿದ್ರು ಸ್ವಲ್ಪ ಗಮನಿಸೋಣ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 22ನೇ ವಾಕ್ಯ. ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದು ಇಲ್ಲ. ತಂದೆ ನೋಡ್ರಿ, ಆಕಾಶವನ್ನ ಭೂಮಿಯನ್ನ ಸಕಲವನ್ನ ಸೃಷ್ಟಿ ಮಾಡಿದಂತ ಸಿಂಹಾಸನ ರೂಢನಾಗಿ ಕುಳಿತಿರುವಂತ ತಂದೆಯಾದ ದೇವರು ಹೇಳ್ತಾರೆ, ನಾನು ಯಾರಿಗೂ ತೀರ್ಪು ಮಾಡುವುದಿಲ್ಲ. ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ, ತೀರ್ಪು ಮಾಡುವಂತ ಅಧಿಕಾರವೆಲ್ಲ ಮಗನಿಗೆ ಕೊಟ್ಟಿದ್ದಾನೆ. ಮಗನಾಗಿರುವಂತ ಯೇಸುವಿಗೆ. ಸೈತಾನು ಯೇಸು ನಾಮವನ್ನ ಅಳಿಸ್ಬೇಕಂದ್ರೆ ಲೋಕವನ್ನೇ ತೀರ್ಪು ಮಾಡುವಂತ ನ್ಯಾಯಾಧಿಪತಿ ಆತನು ಬರಲಿಕ್ಕಿದ್ದಾನೆ. ಆತನೇ ಎಲ್ಲರಿಗೂ ತೀರ್ಪು ಮಾಡುವಂತ ಅಧಿಕಾರ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವನು, ತಡವಿದವೆಂದು ಮೋಸ ಹೋಗಬೇಡ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ, ತಿರುಗಿ ಬರುವನು, ತಡವಿದವೆಂದು ಮೋಸ ಹೋಗಬೇಡ. ಆ ದಿನವು ಯೇಸು ಬರುವಾಗಲಿಗೆಯು, ತಿಳಿಯದಲ್ಲಿರುವುದರಿಂದ ಸಮಯ ಎಚ್ಚರವಾಗಿರು. ತಿಳಿಯದಲ್ಲಿರುವುದರಿಂದ ಸಮಯ ಎಚ್ಚರವಾಗಿರು. ಸರಿ, ಯೇಸು ಬರುವನು, ಬೇಗನೆ ಬರುವನು, ಸಮಯ
ಎಚ್ಚರ, ತಿರುಗಿ ಬರುವನು ತಡವಿದವೆಂದು ಮೋಸ ಹೋಗಬೇಡ. ನೋಗನ್ ಕಾಲದಲ್ಲಿ ಜನರು ದೇವರನ್ನು ಮರೆತು, ನೋಗನ್ ಕಾಲದಲ್ಲಿ ಜನರು ದೇವರನ್ನು ಮರೆತು, ಜಲಪ್ರಳಯವು ಬರುವುದಿಲ್ಲ ಎಂದು ನಾಶವಾಗಿ ಹೋದರು. ಜಲಪ್ರಳಯವು ಬರುವುದಿಲ್ಲ ಎಂದು ನಾಶವಾಗಿ ಹೋದರು. ಆ ದಿನವು ಯೇಸು ಬರುವ ಮರಗಳು ತಟ್ಟಿ, ಯೇಸು ಬರುವ ಗಳಿಗೆಯು ತಿಳಿಯದಿರುವುದರಿಂದ ಎಚ್ಚರವಾಗಿರುವ ಎಚ್ಚರವಾಗಿರು. 10 ಮಂದಿ ಕನ್ಯರು ತಡ ಮಾಡಿ ಬರಲು, 10 ಮಂದಿ ಕನ್ಯರು ಮಗನಿಗೆ ತಡ ಮಾಡಿ ಬರಲು, 5 ಮಂದಿ ಕನ್ಯರು ದೇವರ ರಾಜ್ಯ ಕಳೆದುಕೊಂಡರು. 5 ಮಂದಿ ಕನ್ಯರು ದೇವರ ರಾಜ್ಯ ಕಳೆದುಕೊಂಡರು. ಆ ದಿನವು ಯೇಸು ಬರುವ ಗಳಿಗೆಯು, ತಿಳಿಯದಿರುವುದರಿಂದ ಸಭೆಯೇ ಎಚ್ಚರವಾಗಿರು. ಇರುವುದರಿಂದ ಸಭೆಯೇ ಎಚ್ಚರವಾಗಿರು. ಹಲ್ಲೆಲೂಯಾ. ನ್ಯಾಯಾಧಿಪತಿ ಯೇಸು ಎಲ್ಲರನ್ನು ಕೂಡ ನ್ಯಾಯ ತೀರಿಸುವಂತ ಅಧಿಕಾರ ಸೈತಾನ ಹೊಟ್ಟೆಗಿಂಚಿಂದ ಅಳಿಸ್ಬೇಕಂದ. ಹಲ್ಲೆಲೂಯಾ. ಇನ್ನೊಂದು ಹೇಳ್ತೀನಿ ಕರೆ, ಅಲ್ಲಿ ಫಿಲಿಪ್ಪನ್ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಿಂದ 11ನೇ ವಾಕ್ಯ ತನಕ ಹೋದ್ರಿ. ಗಮನಿಸ್ರಿ ಸ್ವಲ್ಪ. ಫಿಲಿಪ್ಪನಿಗೆ ಬರೆದಂತ ಪತ್ರಿಕೆ 2, 9ರಿಂದ 11. ಈ ಕಾರಣದಿಂದ, ಯಾವ ಕಾರಣದಿಂದ? ಕೆಟ್ಟದಿಗೆ ಕೆಟ್ಟದ್ದು ಮಾಡಿಲ್ಲ. ಹಲ್ಲೆಲೂಯಾ. ಕೆಟ್ಟದಿಗೆ ಕೆಟ್ಟದ್ದು ಮಾಡಿಲ್ಲ, ತನ್ನನ್ನ ಬರಿದು ಮಾಡಿಕೊಂಡ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಸಿಲುವೆಗೆ ದೇವರು ಹೋಗುವಾಗ ಬಾಯಿ ಇಲ್ಲದವ್ರ ತರ ಹೋದ್ರು. ಹಲ್ಲೆಲೂಯಾ. ಪ್ರೈಸ್ ಅಲ್ಲ. ಅಲ್ಲಿ ಸಿಲುವೆಯಲ್ಲಿ ಹೊಟ್ಟೆ ಕಿಚ್ಚಿಂದ ಹಾಕಿದವರಿಗೆ ದೇವರು ಹೇಳಿದ್ರು ಏನು ಗೊತ್ತಾ? ದೇವರೇ, ಏನ್ ಮಾಡ್ತಾರೆ ಎಂಬುದಾಗಿ ಅರಿಯದೆ ತಿಳಿಯದೆ ಮಾಡ್ತಾರೆ, ತಂದೆಯೇ ಇವರಿಗೆ ಕ್ಷಮಿಸಪ್ಪ. ಹಲ್ಲೆಲೂಯಾ. ಕೆಟ್ಟದ್ದು ಮಾಡಿದವನಿಗೆ ದೇವರೇನಂದ್ರು? ದೇವರೇ ಈಗ ಮಾಡ್ಬಿಟ್ಟ, ನಾಳೆ ಮುಂಚಾನೆ ನಾನು ಕಂಡುಬಿಡುವಾಗ ಇವನು ಇವನ ಕುಟುಂಬವೂ ಇರಲೇಬಾರದು, ಸರ್ವನಾಶ ಮಾಡ್ಬಿಡು. ಹಂಗಂದ್ರೆ ಹಲ್ಲೆಲೂಯಾ. ಹಂಗೇನಿಲ್ಲ. ದೇವರೇ ಏನ್ ಮಾಡ್ತಾರ ದೇವ್ರಿಗೆ ಗೊತ್ತಿಲ್ಲಪ್ಪ, ಇವರನ್ನ ಕ್ಷಮಿಸಂತ. ಹೋದ್ರಿ. ದೇವರ ಆತನನ್ನ ಅತ್ಯುನ್ನತ ಸ್ಥಾನಕ್ಕೆ ಈ ಏರಿಸಿ, ಕಾರಣದಿಂದ ಯೇಸು ಕ್ರಿಸ್ತನನ್ನ ದೇವರು ಅತಿ ಉನ್ನತ ಸ್ಥಾನಕ್ಕೆ ಏರಿಸಿ, ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು, ಎಲ್ಲಾ ಹೆಸರಿಗಿಂತ ನಾಮಕ್ಕಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ ಮೃತ್ಯು ಪಾತಾಳಗಳಲ್ಲಿರುವವರೆಲ್ಲರೂ, ಸ್ವರ್ಗವು ಮೃತ್ಯು ಪಾತಾಳದಲ್ಲಿ ಇರುವಂತೆ ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು, ಯೇಸುವಿನ ಹೆಸರಲ್ಲಿ ಅಡ್ಡ ಬಿದ್ದು, ಯೇಸು ಕ್ರಿಸ್ತನನ್ನು ಒಡೆಯನೆಂದು, ಯೇಸುವೇ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸು. ಆಮೆನ್. ಹಲ್ಲೆಲೂಯಾ. ಕೆಟ್ಟತನವನ್ನ ಒಳ್ಳೆತನದಿಂದ ಗೆದ್ದವರಿಗೆ ಘನ, ಮಹಿಮೆ, ಸ್ತುತಿ, ಸ್ತೋತ್ರಗಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ. ಈಸಾಕಕ್ಕೆ ಬರೋಣ. ಇದು ದೇವರು. ಈಸಾಕಕ್ಕೆ ಬರೋಣ. ಈಸಾವನ ಆಶೀರ್ವಾದವನ್ನ ನೋಡಿ ಮಣ್ಣು ಹಾಕ್ಸ್ಬಿಟ್ಟವರಲ್ಲ, ಈಸಾಕ ಅವ್ರಿಗೆ ವಿರೋಧವಾಗಿ ಜಗಳ ಆಡಿದ. 4 ಜನರನ್ನ ತಗೊಂಡು ಹೋಗಿ, ಅಣ್ಣ ಮಣ್ಣು ಹಾಕ್ಸ್ಬಿಟ್ಟವನನ್ನ, ಇವನ್ನ ಏನಾದರೂ ಉಂಡಿ ಇಲ್ಲದೆ ಮಾಡಬೇಕು, ಇಲ್ಲದಿದ್ರೆ ಒಳ್ಳೆ ಮಂತ್ರವಾದಿನ ಹುಡುಕಿ ಆತ್ಮೀಯರಾಗಿದ್ರು ಕೂಡ ಇದರ ವಿಷಯದಲ್ಲಿ ದೇವರನ್ನ ಸ್ವಲ್ಪ ಸೈಡ್ಗೆ ಇಟ್ಬಿಡ್ತೀನಿ. ಯಾರನ್ನ ದೇವರು ತಗಿಸಿ ಸೈಡ್ಗೆ ಇಡುವುದಕ್ಕೆ ತಲೆ ಮೇಲೆ ಎತ್ಕೊಂಡು ಹೋಗೋದದು ತಲೆ ಮೇಲೆ ಎತ್ಕೊಂಡು ಹೋಗೋದ?
ಸೈಡ್ ಗಿಡಕ್ಕೆ. ಹಲ್ಲೆಲೂಯ. ಆಕಾಶ ಆತನ ಸಿಂಹಾಸನ, ಭೂಮಿ ಆತನ ಪಾದಪೀಠ. ಎಂಥ ಹಳೆಯವನ್ನ ನನಗೆ ನೀನು ಕಟ್ಟಕ್ಕೆ ಸಾಧ್ಯ? ಇಷ್ಟು ದೊಡ್ಡ ದೇವರನ್ನ ಕರವೇಳ ಹೊತ್ಕೊಳ್ಳೋದಕ್ಕೆ ಇವನಿಗೆ ತಲೆ ಇದೆಯಾ? ತಲೆ ಐತಿ ಇವನಿಗೆ? ಹಲ್ಲೆಲೂಯ. ದೇವರನ್ನ ಇವರು ಸೈಡ್ಗೆ ಇಟ್ಟು ಮಂದಿರವಾದಿ ಹತ್ರ ಹೋಗಿ ಕೊಟ್ಟು ಏನಾದರೂ ಮಾಡಿಬಿಟ್ಟು ಆಮೇಲೆ ತಗೊಂಡ್ಬಂದು ತಲೆ ಮೇಲೆ ಹಾಕೊಳ್ತೀನಿ. ಇಲ್ರಿ, ಹಲ್ಲೆಲೂಯ. ಪ್ರೈಸ್ ಅಲ್ಲ. ಈ ಸಾಕಿಗೆ ಮಣ್ಣು ಹಾಕ್ಬಿಟ್ಟವ್ರ. ಅವನ ಆಶೀರ್ವಾದನ ಕೆಡಿಸ್ಬೇಕಂದ ಈ ಸಾಕು. ಇವತ್ತು ತನಕ ನನ್ನನ್ನು ನಡೆಸಿದಂತ ಎಬಿನೇಸರು ಇನ್ನು ಮುಂದೆಯೂ ನನ್ನನ್ನು ನಡೆಸುವುದಕ್ಕೆ ಸತ್ತನಾಗಿದ್ದಾನೆ. ಆತನು ನಂಬಿಗಸ್ತನಯ್ಯ. ಆತನು ಕೈ ಬಿಡುವಂಥವನಲ್ಲ. ಈ ಲೋಕವು ಶಾಶ್ವತ ಅಲ್ಲ. ಹಲ್ಲೆಲೂಯ. ನನ್ನ ದೇವರು ಶಾಶ್ವತ. ಹಲ್ಲೆಲೂಯ. ಮುಂದೆ ಶಾಂತವಾಗಿ ಹೋಗ್ತಾ ಇದ್ದಾಗ ಅಲ್ಲಿ ಏನು ನಡೀತಾ ಇತ್ತು ಹೋದರೆ 22ನೇ ವಾಕ್ಯ ಅದೇ ಅಧ್ಯಾಯದಲ್ಲಿ, ಆದಿಕಾಂಡ 26 22. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ, ಅವನು ಅಲ್ಲಿಂದ ಹೊರಟು ಹೋಗಿ ಇವರ ಹತ್ರ ಜಗಳ ಮಾಡಿಲ್ಲ. ನೀವು ಹೇಳಿದೆ ಖರೆ, ನೀನು ಮಾಡಿದೆ ಖರೆ, ನೀನು ಚೆನ್ನಾಗಿರು, ನಾನು ಹೋಗ್ತೀನಿ ಅಂತ. ಹಲ್ಲೆಲೂಯ. ಪ್ರೈಸ್ ಅಲ್ಲ. ಹೋಗಿದಾಗ ಮತ್ತೊಂದು ಬಾವಿಯನ್ನ ಅಗಿಸಿದಾಗ, ಆಮೇಲೆ ಅಗಿಯೋದು ಮಾತ್ರ ನಿಲ್ಲೋದಿಲ್ರಿ, ಬರುವುದು ಮಾತ್ರ ನಿಲ್ಲೋದಿಲ್ರಿ. ಕೆಟ್ಟತನಕ್ಕೆ ಒಳ್ಳೆತನವನ್ನ ಮಾರಿ, ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸಿರಿ, ಬರುವುದು ನಿಲ್ಲುವುದಿಲ್ಲ. ಹಲ್ಲೆಲೂಯ. ಬರ್ತಾನೆ. ಹಲ್ಲೆಲೂಯ. ಒಳಗಡೆನು ಮೇವು, ಹೊರಗಡೆನು ಮೇವು. ಅಲ್ಲಿ ಹೋಗಿ ಬಾವಿಯನ್ನು ಅಗಿದಾಗ ಅದರ ವಿಷಯದಲ್ಲಿ ಯಾರು ಜಗಳವಾಡದೆ ಹೋದದರಿಂದ ಅದು ಬರ್ತಾನೆ. ಕೆಟ್ಟತನವು ನಿಮ್ಮನ್ನ ಗೆಲ್ಲುವುದಕ್ಕೆ ಸಾಧ್ಯವೇ? ಹಲ್ಲೆಲೂಯ. ಕೆಡುಕನು ನಿಮ್ಮನ್ನ ಜಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೋ, ಆ ಬೆಳಕು ಎಲ್ಲಿದೆ? ಆ ಬೆಳಕು ಎಲ್ಲಿದೆ? ನಮ್ಮಲ್ಲಿ ಇದೆ. ನಮ್ಮಲ್ಲಿ ಇರುವಂತಹ ಬೆಳಕನ್ನ ಕತ್ತಲೆ ಮುಸುಕುವುದಕ್ಕೆ ಸಾಧ್ಯವೇ ಇಲ್ಲ. ನೋಡ್ರಿ, ಯಾರು ಕೂಡ ಏನ್ ಮಾಡಕ್ಕಾಗ್ಲಿಲ್ಲ. ಆ ಪೊಸಿಷನ್ಗೆ ಬರದೇ ಇರುವಂತ ಒಂದು ದಿನದಲ್ಲಿ ಅವನು ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದನಾದುದರಿಂದ, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದವನಾಗಿ ಆಗಿರುವಂತ ಕಾರಣ ಅಭಿವೃದ್ಧಿಯಾಗುವೆವು ಎಂದು ಹೇಳಿ, ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಆಗುವುದೇ ಎಂಬುದಾಗಿ ಹೇಳಿ ಅದಕ್ಕೆ ರೆಹೋಬೋತ್ ಎಂದು ಹೆಸರು. ರೆಹೋಬೋತ್ ಎಂಬುದಾಗಿ ಹೆಸರೇನು? ಯಾರು ಸ್ಟಾಪ್ ಮಾಡಕ್ಕಾಗಲ್ಲ. ನಾವೇ ಕೆಟ್ಟತನ ಮಾಡಿಬಿಟ್ರೆ ಸ್ಟಾಪ್ ಆಗಿಬಿಡ್ತದೆ. ನಾವು ಒಳ್ಳೆತನದಿಂದ ಕೆಟ್ಟತನವನ್ನು ಜಯಿಸುವುದಾದ್ರೆ ಯಾವುದೂ ಸ್ಟಾಪ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದೇ ಅಧ್ಯಾಯದಲ್ಲಿ ನೀವು 28ನೇ ವಾಕ್ಯ ಓದಿ ನೋಡುವುದಾದರೆ, ಆದಿಕಾಂಡ 26 22 ಓದಿ ನೋಡುವುದಾದ್ರೆ ಅಲ್ಲಿ ಓದ್ರಿ ಸರ್. ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ಅವ್ರು ಹೇಳ್ತಾ ಇದಾರೆ. ಅಪ್ಪ, ನಿನಗೆ ವಿರುದ್ಧವಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಯೆಹೋವನು ನಿನ್ನ ಸಂಗಡ ಇದ್ದಾನಂತ ಯಾರು ಹೇಳಿದ್ರು ಗೊತ್ತಾ? ವೈರಿ, ಕೆಟ್ಟದು ಮಾಡಿದವರು. ಕರಗಿಡಿದ ನನ್ನಾಯಕನೇ, ಕರಗಿಡಿದ ನನ್ನಾಯಕನೇ, ಕೈ ಬಿಡದ ಜೊತೆಗಾರನೇ, ನನ್ನ ಕೈ ಬಿಡದ ಜೊತೆಗಾರನೇ. ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ, ಯೇಸು ರಾಜ, ಯೇಸು ರಾಜ, ನನ್ನ ಯೇಸು ರಾಜ. ಲೋಕವೆಲ್ಲ ನಾಶ್ವರವು, ಈ ಲೋಕವೆಲ್ಲ ನಾಶ್ವರವು, ನಿನ್ ಪ್ರೀತಿ ಒಂದೇ ಶಾಶ್ವತವು, ನಿನ್ ಪ್ರೀತಿ ಒಂದೇ ಶಾಶ್ವತವು. ರಾಜ ಯೇಸು ರಾಜ,
ರಾಜ ನನ್ನ ರಾಜ ಹೇ ಹೇ ಮೌಲಾಗ ಯೇಸು ರಾಜ ನನ್ನ ಯೇಸು ರಾಜ ರಾಜಾನಿ ಸನ್ನಿಧಿ ಆನಂದವೇ ಎಂದೆಂದು ನನಗೆ ಆನಂದವೇ ರಾಜಾನಿ ಸನ್ನಿಧಿ ಆನಂದವೇ ಎಂದೆಂದು ನನಗೆ ಆನಂದವೇ. ಹಲ್ಲೆಲೂಯಾ. ಇಸಾಕ್ಯನ ಕಡಿಮೆ ಐತಿ, ವೈರಿಗಳು ಬಂದು ಹೇಳ್ತಾರೆ ನಮ್ಮಿಂದ ನಿನ್ನ ಆಶೀರ್ವಾದವನ್ನು ತಡೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ನಿನ್ನ ಒಳ್ಳೆತನದ ನಿಮಿತ್ತವಾಗಿ ನಿನ್ನ ಒಳ್ಳೆಯ ದೇವರು ನಿನ್ನ ಸಂಗಡ ಇದ್ದಾನೆ. ಆಮೇಲೆ ಹೇಳ್ತಾನೆ ನೀನು ಆಶೀರ್ವದಿಸಲ್ಪಟ್ಟವನಪ್ಪ. ನೀನು ಯಾರಪ್ಪ ಆಶೀರ್ವದಿಸಲ್ಪಟ್ಟವನು? ವಾಕ್ಯ ಹೇಳ್ತಾ ಇತ್ತು, ಪೇತರು ಹೇಳ್ತಾ ಇದ್ದ, ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನ ಬಾಧ್ಯವಾಗಿ ಹೊಂದಿಕೊಳ್ಳಿ. ಹಲ್ಲೆಲೂಯ. ಅಪಕಾರಕ್ಕೆ ಅಪಕಾರ ಇಲ್ಲ. ಹಲ್ಲೆಲೂಯ. ಪ್ರೈಸ್ ಅಲ್ಲ. ನಿಂದೆಗೆ ನಿಂದೆಯಲ್ಲ. ಅದಕ್ಕೆ ಬದಲಾಗಿ ನೀವು ಆಶೀರ್ವದಿಸುವುದಾದರೆ, ಹಲ್ಲೆಲೂಯ, ನೀವು ಆಶೀರ್ವಾದವನ್ನ ಬಾಧ್ಯರಾಗಿ ಹೊಂದಿಕೊಳ್ಳುತ್ತೇವೆ. ಸುಮಾರು ಟೆಸ್ಟಿಮನಿ ಇದೆ, ಹೇಳೋದಕ್ಕೆ ನನಗೆ ಸಮಯ ಇಲ್ಲ. ಯೂಟ್ಯೂಬಲ್ಲಿ ಅವರು ನೀಲಗಂಡನ್ FMBBಯಲ್ಲಿ ಸೇವೆ ಮಾಡಿದಂಥ ಒಳ್ಳೆ ಸೇವಕರು ಇವತ್ತು ಜೀವಂತರಾಗಿದ್ದಾರೆ. ಸುಮಾರು ಒಂದು 85 ವಯಸ್ಸಿರ್ಬೋದು, 25 ಸಿಂಹ ವಯಸ್ಸು, ಸಿಂಹ ಥರ ಇರ್ತದೆ. ಅದು ನೋಡುವಾಗಲೇ ಅದು ಮೀಸೆನೇ ನೋಡಿದರೆ ಸ್ವಲ್ಪ ಹೆದರಿಕೆ ಬರ್ತದೆ. ಹೋಗಿ ಅವರ ಟೆಸ್ಟಿಮನಿ ಬೇಕಾದರೆ ಕೇಳಿ. ಅವರ ಕಣ್ಣು ಮುಂದೆಯೇ ತಂದೆ ತಾಯಿಯನ್ನು ಕಳೆದುಕೊಂಡ್ಬಿಟ್ಟ ಆ ಲೋಕಲ್ ರೌಡಿ. ಈ ಮಗುವಾಗಿ ಇರುವಾಗ ಕಣ್ಣು ಮುಂದೆಯೇ ಸ್ವಂತ ತಂದೆ ತಾಯಿಯನ್ನು ಕಳೆದು ಕೊಂದುಬಿಟ್ಟ. ಈ ಮಗು ಹೃದಯದಲ್ಲಿ ನಾನು ದೊಡ್ಡವನಾಗಬೇಕು, ಅವನ್ನ ಕೊಲೆ ಮಾಡಬೇಕು. ಅವನು ಜನ್ಮ ತಂಡನೆಗೆ ಹೋಗ್ಬಿಟ್ಟ. 14 ವರ್ಷ ಅವನು ಹೊರಗೆ ಬಂದಿಲ್ಲ. 14 ವರ್ಷ ಅವನ ಒಳಗಡೆ ಒಂದು ಮಚ್ಚನ್ನ ಕೈಯಲ್ಲಿ ಇಟ್ಟುಕೊಂಡು ಸಣ್ಣ ವಯಸ್ಸಿಂದ ಹೊರಗೆ ಬರಬೇಕು, ಕೊಳ್ಳಬೇಕು, ಹೊರಗೆ ಬರಬೇಕು, ಕೊಳ್ಳಬೇಕು. ವೈರಾಗ್ಯದಲ್ಲಿ ಬೆಳೀತಾ ಇದ್ದಾರೆ. ಯವನಸ್ಥರಾಗ್ಬಿಟ್ಟವ್ರೆ. ಕೊಲೆ ಮಾಡಬೇಕಂತ ಯೋಚನೆ ಬಂದರೆ ಎಷ್ಟು ತನ್ನ ಶರೀರವನ್ನು ಬಲಿಷ್ಠವಾಗಿ ಇಟ್ಟುಕೊಂಡಿದ್ದಾರೆ ನೋಡ್ರಿ. 14 ವರ್ಷ ಅವನ ಜನ್ಮವನ್ನು ಮುಗಿಸಿ, ಜನ್ಮ ತಂಡನೆಯನ್ನು ಮುಗಿಸಿ ಹೊರಗೆ ಬರುವಂಥ ದಿನಮಾನಗಳಲ್ಲಿ ಇವರಿಗೆ ಸುವಾರ್ತೆ ಮುಟ್ಟಿತು, ರಕ್ಷಣೆ ಹೊಂದಿಬಿಟ್ರು. ಇವರಿಗೆ ವಾಕ್ಯ ಗೊತ್ತಾಯಿತು. ಕೆಟ್ಟತನವನ್ನ ಒಳ್ಳೆತನದಿಂದ ಸೋಲಿಸಿ ವಾಕ್ಯ ಗೊತ್ತಾಯಿತು. ಯವನ ಕಾಲ ಅವನು ಬಿಡುಗಡೆ ಆಗಿದ. ಯಾಕಂದ್ರೆ ಇವರು ಆಗಿದ ಕೂಡಲೇ ನನಗೆ ತಿಳಿಸಂದ ಎಲ್ಲರಿಗೆ ಹೇಳಿಟ್ಟವರು. ಈಗ ಅವರಿಗೆ ಯಾರ ಹತ್ರನ ರೂಮರ್ನ ಹೇಳಿಟ್ಟಾರ. ಅವ್ರು ಹೇಳ್ತಾರೆ, ಏ ನಿನ್ನ ವೈರಿ ಇವತ್ತು ಬಿಡುಗಡೆ ಆಗಿದ್ದಾನೆ, ಕೈಯಲ್ಲಿ ಮಚ್ಚಿ ಇದೆ, ಹೃದಯದಲ್ಲಿ ಏರಿಸಿದ್ದಾನೆ. ಹಲ್ಲೆಲೂಯಾ. ಆದರೂ ಕೂಡ ಆ ಮನುಷ್ಯನ ಹುಡುಕೊಂಡು ಹೋಗಿದರು. ಹುಡುಕೊಂಡು ಹೋಗಿದಾಗ ಅವನಿಗೆ 3 ಹೆಣ್ಮಕ್ಕಳು. ಇವನ ತಂದೆ ತಾಯಿನ ಕೊಲೆ ಮಾಡಿದ ನಂತರ ಆ ಮಕ್ಕಳಿಗೆ ಊಟಕ್ಕೆ ಗತಿ ಇಲ್ಲದಂಥ ಪರಿಸ್ಥಿತಿ. ಇವನ ಜನ್ಮವನ್ನು ದಂಡನೆಯನ್ನು ಮುಗಿಸ್ಕೊಂಡು ಹೊರಗೆ ಬಂದಾಗ ವ್ಯಾಧಿಯಸ್ಥನಾಗಿ ರೋಗಿಯಾಗಿ ಹೊರಗೆ ಬಂದ. ಅವನ್ನ ಹುಡುಕೊಂಡು ಹೋಗಿದ್ರು. ಇವರ ಮನೆ ಪರಿಸ್ಥಿತಿ ನೋಡಿದಾಗ ಇವರಿಗೆ ಮನಸ್ಸು, ಆಲ್ರೆಡಿ ಇವರು ಏನು ತಗೊಂಡು ಹೋಗಿದ್ದಾರೆ ಗೊತ್ತಾ? ಹಣ್ಣುಗಳು, ಸ್ವೀಟು, ಯಾರಿಗೆ ವೈದ್ಯ ಮನೆಗೆ ತಗೊಂಡು ಹೋಗಿದಾಗ ಅವ್ರ ಮನೆ ಪರಿಸ್ಥಿತಿ ನೋಡಿದ್ರು. ಇದೆಲ್ಲ ತಗೊಂಬಂದವರು ಯಾರೋ ನಮ್ಮನ್ನ ಸ್ನೇಹಿತರು ಎಂಬುದಾಗಿ ಹೇಳಿ ಇವ್ರ ತಂದೆ ತಾಯಿನ ಕೊಂದವನು ಇವನ್ನ ಓಡಿ ಬಂದು ತಕ್ಕೊಂಡ. ವಿಚಾರಿಸಿದ. ಅವಾಗ ಅವರು ಹೇಳಿದರು, ನೀನು ಕೊಂದಂತವ ನಮ್ಮ ಮಗ ನಾನೇ. ಅವನಿಗೆ ಶಾಕ್ ಆಯಿತು. ಈಗ ಏನು ಬಂದಿದೆಯಾ? ನಿನ್ನ ಕೊಲ್ಲಬೇಕಂತ ಇಷ್ಟು ವರ್ಷ ಈ ಮಚ್ಚೆಯನ್ನ ಕೈಯಲ್ಲಿ ಇಟ್ಕೊಂಡೆ,
ರಕ್ಷಕನು, ಲೋಕದ ರಕ್ಷಕನು ಯೇಸುವಿಗೆ ನನ್ನ ಹೃದಯ ಕೊಟ್ಬಿಟ್ಟೆ. ನನಗೆ ಕೊಲ್ಲಕ್ಕಾಗಲಿಲ್ಲ. ನೀವು ಸಾಕ್ಷಿ ಕೇಳ್ರಿ, ಅವನ 3 ಮಕ್ಕಳನ್ನ ಇವರೇ ಮದುವೆ ಮಾಡಿಕೊಟ್ಟಿದ್ರು. ಇವರು ದುಡಿದು ಇವತ್ತು ತನಕ ಆ ವ್ಯಕ್ತಿ ಸತ್ತೋಗ್ಬಿಟ್ಟ. ಇವತ್ತು ತನಕ ಆ ಮಕ್ಕಳು ಅಪ್ಪ ಅಂತ ಕರೆಯುವುದು ಇವರನ್ನೇ. ಹಲ್ಲೆಲೂಯಾ. ಅಪಕಾರವನ್ನು ಮಾಡದೆ ಕೆಟ್ಟತನವನ್ನ ಒಳ್ಳೆತನದಿಂದ ಸೋಲಿಸಬೇಕು. ಹಲ್ಲೆಲೂಯಾ. ಹೇರಾಳವಾದ ಸಾಕ್ಷಿಗಳುಂಟು ನೋಡಿ. ಈ ಸಾಕನ್ನ ಹೇಳಿದ್ವಿ. ಯೋಸೇಫನ ಜೀವಿತದಲ್ಲಿ ಸ್ವಂತ ಅಣ್ತಮ್ಮರು ಅವನ್ನ ಅಳಿಸಬೇಕಂತ ಮಾಡಿದರು. ಅಳಿಸಕ್ಕೆ ಆಗಲಿಲ್ಲ. ಯಾಕೆಂದ್ರೆ ಅಣ್ತಮ್ಮರಿಗೆ ವಿರೋಧವಾಗಿ ಅವನು ಏನೂ ಮಾಡಿಲ್ಲ. ಒಂದು ದಿವಸ ತನ್ನ ಅಳಿಸ್ಬೇಕಂದಿರುವಂಥ ಅಣ್ತಮ್ಮರನ್ನ ಸಂಧಿಸುವಂಥ ದಿನ, ಭೇಟಿಯಾಗುವುದ ದಿನ, 2-3 ಸತಿ ಅವರ ಹತ್ರ ನಾನು ನಿಮ್ಮ ತಮ್ಮ ಅಂತ ಹೇಳ್ಬೇಕಂದ ಆಸೆ. ಒಳಗಡೆ ಹೋಗಿ ಎಷ್ಟು ಸಾಕಷ್ಟು ಹತ್ತು ಕಣ್ಣೀರನ್ನ ಒರೆಸ್ಕೊಂಡು ಅವ್ರ ಮುಂದೆ ಬಂದು ನಿಂತಿದ್ದಾನೆ. ಒಂದು ದಿವಸ ಅವರ ಬಳಿಯಲ್ಲಿ ಹೇಳುವಾಗ ಆದಿಕಾಂಡ 45ನೇ ಅಧ್ಯಾಯ 5ನೇ ವಾಕ್ಯ. ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ ನನಗೆ ನೀವು ಕೆಟ್ಟದನ್ನ ಮಾಡಿದಕ್ಕಾಗಿ ವ್ಯಸನ ಪಟ್ಟು ದುಃಖಿಸಬೇಡಿರಿ. ನೀವು ವ್ಯಸನ ಪಡಬೇಡ್ರಿ, ದುಃಖಿಸಬೇಡ್ರಿ. ಪ್ರಾಣ ರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದ. ನನ್ನನ್ನು ಕೆಡಿಸುವವರ ಪ್ರಾಣಗಳನ್ನ ರಕ್ಷಿಸುವುದಕ್ಕಾಗಿ ನನ್ನ ದೇವರು ನನ್ನನ್ನು ಆರಿಸಿಕೊಂಡಿಲ್ಲ. ಹಲ್ಲೆಲೂಯಾ. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣವ. ನಮಸ್ತೆ